ಸಾಕಾ? ನನ್ನ ಊಟ ಆಯಿತು. ಇನ್ನೂ ಸಾಕ್ಷಿ ಬೇಕಾ? ಅಮೃತ ಅವರೇ, ನೀವು ಸಮಾಧಾನವಾಗಿ ಊಟ ಮುಗಿಸ್ಕೊಳ್ಳಿ, ಆಮೇಲೆ ನನಗೆ ಎಷ್ಟು ಬೇಕಾದರೂ ಬೈಕೊಡಿ. ಹಾಂ, ನಾನು ನಿಮ್ಮನ್ನ ಬೈತೀನ ಅಂದರೆ ನಾನು ಜಗಳ ಗಂಟಿನಾ? ಹಾಂ, ನೀವು ಜಗಳ ಗಂಟೆ ಮಾತ್ರ ಅಲ್ಲ, ಬಜಾರಿ ಅಂತಲೂ ಗೊತ್ತು. ನೋಡಿ ನೋಡಿ, ನೀವು ಮತ್ತೆ ಊಟ ಮಾಡ್ತಾ ಇಲ್ಲ. ನಾನು ಹೇಳಿದ್ನಲ್ಲ, ನನ್ನಿಂದನೇ ಎಲ್ಲ ಆಗಿದ್ದು ಅಂತ ನಂಗೆ ಪಶ್ಚಾತ್ತಾಪ ಆಗುತ್ತೆ ಅಂತ. ನೋಡಿ ನೋಡಿ, ಸಮಾಧಾನವಾಗಿ ಊಟ ಮಾಡಿ ಅಂತ ನಾನು ನಿಮ್ಗೆ ಹೇಳ್ದೆ ತಾನೆ. ಎಲ್ಲಿ ನನ್ನ ಮಾತು ಕೇಳ್ತೀರಾ? ಒಂದು ನಿಮಿಷ ಇರಿ. ತಗೊಳ್ಳಿ, ನೀರು ಕುಡಿ. ಇನ್ನೂ ನಿಂತಿಲ್ವಾ? ಅಯ್ಯೋ, ಇರಿ ಒಂದು ನಿಮಿಷ ನೋಡ್ತೀನಿ. ತಗೊಳ್ಳಿ, ಒಂಚೂರು ಸಕ್ಕರೆ ತಿನ್ನಿ, ತಗೊಳ್ಳಿ. ಇನ್ನೂ ನಿಂತಿಲ್ವಾ? ಒಂದು ನಿಮಿಷ ರೀ, ಗೂಗಲ್ನ ಕೇಳ್ತೀನಿ. ಹಾಂ, ಹಾಲು ಕುಡಿದ್ರೆ ಸರಿ ಹೋಗುತ್ತೆ ಅಂತಿದೆ. ಹಾಲು ತೊಗೊಂಡ್ಬರ್ತೀನಿ ರೀ. ಹಾಲಿದೆ. ಅಮೃತ ಅವರೇ, ತಗೊಳ್ಳಿ, ಹಾಲು ಕುಡೀರಿ. ನನಗೆ ಹಾಲು ಇಷ್ಟ ಆಗಲ್ಲ. ಹಾಲು ಇಷ್ಟ ಇಲ್ವಾ? ಇರಿ, ಆಗಿದ್ರೆ ಬೇರೆ ಯಾವ್ದಾದ್ರು ದಾರಿ ಇದೆಯಾ ಕೇಳ್ತೀನಿ. ಏನ್ ರಿಸಲ್ಟ್ ಬಂತು? ಅದು ಆಗದಿರೋದು ಬಿಡಿ. ಅದು ಏನಾಗದೆ ಇರೋದು? ತೋರಿಸಿ ನಂಗೆ ಏನು ಬಂತು ಅಂತ. ಅಲ್ಲ, ಅದೇನಿಲ್ಲ ಬಿಡಿ. ಅದು ತೋರಿಸಿ ಅಂದೆ. ಅಲ್ಲ ಬಿಡಿ, ಪರವಾಗಿಲ್ಲ, ಬೇರೆ ದಾರಿ ನೋಡೋಣ ಅಂತ ಹೇಳಿದ್ನಲ್ಲ. ನಿಲ್ತಿಲ್ವಲ್ಲ, ತೋರಿಸಿ. ಇಲ್ಲ ಅಮೃತ ಅವ್ರೆ, ಬೇಡ. ತೋರಿಸಿ ಅಂದೆ. ಬೇಡ ಅಮೃತ ಅವ್ರೆ, ಕೊಡಿ ಸಂಜೀವ್ ಅವ್ರೆ. ಅಮೃತ ಅವ್ರೆ, ಬೇಡ ಅಮೃತ ಅವ್ರೆ. ಕೊಡಿ ಸಂಜೀವ್ ಅಮೃತ ಅವ್ರೆ, ಬೇಡ. ಕೊಡಿ. ಹಬ್ಬ, ನನಗೆ 2 ವಿಷಯಕ್ಕೆ ಸಮಾಧಾನ ಇದೆ. ಒಂದಂತೂ, ನಾನು ಅಮೃತ ಅವ್ರ ಹತ್ರ ಸಾರಿ ಕೇಳಬೇಕಾಗಿಲ್ಲ. ಎರಡನೇದು, ನನ್ನ ಮನಸ್ಸಲ್ಲಿ ಅನ್ಕೊಂಡಿದ್ದು ನಿಮ್ಗೆ ಕೇಳಿಸ್ತಾ? ನೀವು ಮನ್ಸಲ್ಲಿ ಅನ್ಕೊಂಡ್ರಾ? ನಿಮ್ಮ ಬಾಯಿಂದಾನೇ ಮಾತು ಬಂತಲ್ಲ. ಅಯ್ಯೋ, ನಾನು ಮನಸ್ಸಲ್ಲಿ ಅನ್ಕೊತಾ ಇದ್ದೀನಿ ಅನ್ಕೊಂಡು ಜೋರಾಗಿ ಹೇಳ್ಬಿಟ್ಟಿದ್ದೀನಿ. ನನ್ನ ಬ್ರೈನ್ಗೂ ಬಾಯಿಗೂ ಸಂಬಂಧನೇ ಇಲ್ಲ, ಆ ಥರ ಆಗ್ಬಿಟ್ಟಿದೆ. ಆಯ್ತು, ಈಗ ಎರಡನೇ ಸಮಾಧಾನ ಏನು ಅಂತ ಹೇಳಿ. ನಿಮ್ಮ ಬೆಕ್ಕಳಿಕೆ ನಿಂತಿರೋದು. ಈ ಫೋಟೋ ಇನ್ನೂ ನಿಮ್ಮ ಹತ್ರ ಇದೆಯಾ? ಸಾರಿ, ಅದು ಡಿಲೀಟ್ ಮಾಡಿದ್ದೆ. ಆಮೇಲೆ ಗೂಗಲ್ ಹೇಳ್ತಲ್ಲ ಅಂತ ಮತ್ತೆ ರೀಸ್ಟೋರ್ ಮಾಡಿದೆ. ಮತ್ತೆ ಡಿಲೀಟ್ ಮಾಡ್ತೀನಿ. ಆದರೂ ನೀವು ಮಾಡಿದ್ದು ಒಳ್ಳೇದಾಯ್ತಲ್ಲ, ನಿಮ್ಮ ಬೆಕ್ಕಳಿಗೆ ನಿಂತ್ಕೊಂತಲ್ಲ.
ಎಲ್ಲ ಇವರಿಬ್ಬರು ಎಣ್ಣೆ ಸೀಗೆಕಾಯಿ ಥರ ಇರ್ತಾರೆ ಅಂತ ಕುಮುದ ಹೇಳ್ತಾ ಇದ್ಲು. ಇಲ್ಲಿ ನೋಡಿದರೆ ಎಣ್ಣೆಗೆ ಸೋಡಾ ಮಿಕ್ಸ್ ಆಗೋ ಥರ ಮಿಕ್ಸಪ್ ಆಗಿಬಿಟ್ಟಿದಾರಲ್ಲ. ಏನೋ ಅರ್ಥವೇ ಆಗ್ತಿಲ್ವೇ ಈ ಕೇಸು. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಓಹ್, ವಾಟ್ ಎ ಸರ್ಪ್ರೈಸ್ ಅಳಿಮಯ್ಯ. ಸರ್ಪ್ರೈಸಾ? ಏನು ಸರ್ಪ್ರೈಸ್ ಮಾವ? ಅಲ್ಲ, ಸರ್ಪ್ರೈಸ್ ಅನ್ಬೇಕು, ಶಾಕ್ ಅನ್ಬೇಕು, ಒಂದು ಅರ್ಥ ಆಗ್ತಾ ಇಲ್ಲ ನನಗೆ. ಯಾಕೆ ಮಾವ? ಏನಿಲ್ಲ, ನೀವಿನ್ನೂ ಅಡುಗೆ ಕೋಣೆಯಲ್ಲೇ ಇದ್ದೀರಲ್ಲ, ಅದಕ್ಕೆ ಸ್ವಲ್ಪ ಗೊಂದಲ ಆಯಿತು. ಅದು ಅಮೃತ ಅವ್ರಿಗೆ ಬಿಕ್ಕಳಿಕೆ ಬಂದಿತ್ತು, ಅದಕ್ಕೆ ಸಕ್ಕರೆ ತಿನ್ಸೋಣ ಅಂತ ಬಂದೆ. ಓಹ್, ತಿನ್ನಿಸ್ದೆ? ಏನು ಸಕ್ಕರೆನಾ? ಹಾಂ 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 ತಿನ್ನಿಸ್ದೆ. ಸಿಹಿಯಾಗಿತ್ತೇನಮ್ಮ ಹಾಂ, ಸಕ್ಕರೆ? ಹ್ಞೂ ನಿಲ್ತಾ ಬಿಕ್ಕಳಿಕೆ? ಹ್ಞೂ. ಮಿರಾಕಲ್. ಮಾವ, ನೀವೇನು ಇಷ್ಟೊತ್ತಿಗೆ ಅಡುಗೆ ಮನೆ ಕಡೆ ಪ್ರಯಾಣ ಬೆಳೆಸಿದ್ದೀರಲ್ಲ, ಏನಾದರೂ ಬೇಕಿತ್ತಾ ನಿಮಗೆ? ಹಾಲು? ಅಲ್ಲ, ಅದು ನನಗೆ ನಿದ್ದೆ ಬರ್ತಿರ್ಲಿಲ್ವಾ, ಅದಕ್ಕೆ ಮೊಬೈಲಲ್ಲಿ ಗೂಗಲ್ ಅಮ್ಮನ ಕೇಳಿದೆ. ಗೂಗಲಮ್ಮ ನನಗೆ ನಿದ್ದೆ ಬರ್ತಾ ಇಲ್ಲ, ಏನು ಮಾಡಬೇಕು ಅಂತ. ಅದಕ್ಕೆ ಗೂಗಲ್ ಅಮ್ಮ ಹೇಳ್ತು, 1 ಲೋಟ ಹಾಲಿಗೆ ಅರಿಶಿನ ಹಾಕಿ ಕುಡಿದ್ರೆ ನಿದ್ದೆನೂ ಬರುತ್ತೆ, ಬುದ್ಧಿನೂ ಚುರುಕಾಗತ್ತೆ ಅಂತ. ಅರೆ, ನಾನು ಹಾಲು ಕುಡಿಯೋಣ ಅಂತ ಬಂದರೆ ಹಾಲೇ ನನ್ನನ್ನು ಕುಡಿ ಅಂತ ರೆಡಿ ಆಗಿದೆ. ಇನ್ನು ಇದಕ್ಕೆ ಅರಿಶಿನ ಒಂದು ಬಿದ್ದರೆ ಸಾಕು. ಸ್ವಲ್ಪ ಸಕ್ಕರೆ ಕಡಿಮೆ ಆಯ್ತಾ ಅಂತ. ಅಂಕಲ್, ನೀವು ಸಕ್ಕರೆನೇ ಹಾಕ್ಕೊಳ್ಳಿಲ್ವಲ್ಲ? ಇರೋ ಬರೋ ಸಕ್ಕರೆನೆಲ್ಲ ಸಂಜೀವ ನಿಂಗೆ ಕೊಟ್ಟಿದ್ದಾನಲ್ಲಮ್ಮ. ನಾನು ಕುಮುದನ್ ಕೇಳ್ತೀನಿ ಬಿಡು. ಕೋಪ ಮಾಡ್ಕೋಬೇಡ ಆದಿ. ಕೋಪ ಅಲ್ಲ ಅತ್ತೆ, ನನಗೆ ಇರಿಟೇಟ್ ಆಗ್ತಾ ಇದೆ. ಕೋಪ ಬಂದ್ರೇ ಇರಿಟೇಟ್ ಆಗೋದು ಆದಿ. ಮಲ್ಕೋಬೇಕಾದ್ರೆ ಮನಸ್ಸಲ್ಲಿರೋದನ್ನ ತೆಗೆದಿಟ್ಟು ಮಲ್ಕೋಬೇಕು, ಅಂದ್ರೇ ಹಾಯಾಗಿ ನಿದ್ದೆ ಮಾಡೋಕ್ಕಾಗೋದು. ನಾನು ಹಾಯಾಗಿ ನಿದ್ದೆ ಮಾಡಿ ತುಂಬ ದಿನಗಳೇ ಆಗೋಗಿದೆ ಬಿಡಿ ಅತ್ತೆ. ಆದಿ, ಎಲ್ಲ ಸರಿ ಹೋಗುತ್ತೆ ಕಣೋ. ಇನ್ನು 6 ತಿಂಗಳಲ್ಲಿ ಏನೋ ಒಂದು ಡಿಸೈಡ್ ಆಗುತ್ತೆ ಅಂತ ನೀನೇ ಹೇಳಿದ್ಯಾ ಅಲ್ವಾ? ನಿದ್ದೆಗೆಟ್ಟು ಸುಮ್ಮನೆ ಆರೋಗ್ಯ ಹಾಳು ಮಾಡ್ಕೋಬೇಡ ಆದಿ. ಸರಿ, ರಾತ್ರಿ ಹೊತ್ತು ಜಾಸ್ತಿ ತಿಂದರೂ ಆರೋಗ್ಯ ಹಾಳಾಗುತ್ತಮ್ಮ. ಆಯ್ತಾಯ್ತು, ಇದೊಂದು ಲಾಸ್ಟ್ ಹೊತ್ತು, ಮತ್ತೆ ಬಲವಂತ ಮಾಡಲ್ಲ. ಎಲ್ಲಿ ಆನು ನೀರು ಕೊಡು. ಊರೆಲ್ಲ ನಿಂತು ಕೇಳಲಿ ಆದಿಲಕ್ಷ್ಮಿ ಪುರಾಣ.